ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಶಾಮನೂರು ನಾಮಿನೇಷನ್. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಈಗ ಕಾಂಗ್ರೆಸ್ಗೆ ತಲೆಬಿಸಿಯಾಗಿದೆ. ಆದರೆ ಇಲ್ಲಿಂದ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಗೋ ವಿಶ್ವಾಸದಲ್ಲಿ ಸಮರ್ಥ ನಾಮಿನೇಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿರೋದು. ಎರಡು ನಾಮಪತ್ರ, ಒಂದು ಕಾಂಗ್ರೆಸ್ ಅಭ್ಯರ್ಥಿ, ಇನ್ನೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಾತ ಶಾಮನೂರು ಶಿವಶಂಕರಪ್ಪ ಬಳಸ್ತಾ ಇದ್ದ ಕಾರ್ನಲ್ಲೇ ಬಂದು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. KA 51 MR 0355 ಸಂಖ್ಯೆಯ ಇನೋವಾ ಕಾರಲ್ಲಿ ಬಂದು ನಾಮಿನೇಷನ್ ಫೈಲ್ ಮಾಡಿದ್ರು. ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಸಮರ್ಥ. ಸೋಮವಾರ ಮತ್ತೆ 3 ಸೆಟ್ ನಾಮಪತ್ರವನ್ನ ಸಮರ್ಥ ಸಲ್ಲಿಸಲಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಲಿದೆ. 2 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ, ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ಕ್ಷೇತ್ರ. ಎರಡೂ ಕೂಡ ಬಹಳ ಗೊಂದಲ ಇದೆ. ಈಗ ನೋಡ್ತಾ ಇರೋದು ದಾವಣಗೆರೆ ಕ್ಷೇತ್ರ. ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಶತ ಪ್ರಯತ್ನ ನಡೆಸಿದ್ರು. ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ನನ್ನ ಹೆಸರು ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಅಂದ್ರೆ ಶಾಮನೂರು ಕುಟುಂಬದ ಪ್ರಭಾವ ಇರುವಂತ ಕ್ಷೇತ್ರ ಇದು. ಶಾಮನೂರು ಅವರ ನಿಧನದ ನಂತರ ಇಲ್ಲಿ ನಡೀತಾ ಇರೋ ಉಪಚುನಾವಣೆ. ಶಾಮನೂರು ಕುಟುಂಬದವರು ಹೇಳ್ತಾ ಇರೋದು ನಮಗೆ ಟಿಕೆಟ್ ಸಿಗಬೇಕು ಅಂತ. ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ನಡೆಸಿದಂತ ಪ್ರಯತ್ನ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಇನ್ನೊಂದು ಬಣ. ಕಾಂಗ್ರೆಸ್ ಟಿಕೆಟ್ ಸಿಗೋ ವಿಶ್ವಾಸವನ್ನ ಸಮರ್ಥ ಶಾಮನೂರು ವ್ಯಕ್ತಪಡಿಸಿದ್ದಾರೆ. ಅಧಿಕೃತವಾಗಿ ಬಿ ಫಾರ್ಮ್ ಸಿಕ್ಕಿದೆಯಾ ಸಾರ್ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರು. ಆಗ ಆ ಪ್ರಶ್ನೆ ಕೊಟ್ಟಂತ ಉತ್ತರ, ಎಂತ ಪ್ರಶ್ನೆ ಕೇಳ್ತೀರಿ? ಶಾಮನೂರು ಶಿವಶಂಕರಪ್ಪ ಬಗ್ಗೆ ಓದಿದ್ದೀರಾ? ಪಕ್ಷ ಕಟ್ಟಿದವರೇ ಶಾಮನೂರು ಶಿವಶಂಕರಪ್ಪ. ಸಮರ್ಥ ಶಾಮನೂರು ಕೊಟ್ಟಂತ ಉತ್ತರ ಇದು. ನಮ್ಮ ಕಾರ್ಯಕರ್ತರಿಗೆ ನಮಗೆ ನಂಬಿಕೆ ಇದೆ, ನಮಗ್ ಟಿಕೆಟ್ ಸಿಗತ್ತೆ. ನಾಮಪತ್ರ ಸಲ್ಲಿಕೆ ಮಾಡೋ ಮುನ್ನ ಸಮರ್ಥ ಶಾಮನೂರು ಕೊಟ್ಟಂತ ಹೇಳಿಕೆ ಇದು. ಇವತ್ತು 2 ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದೀವಿ. ಪಾರ್ಟಿ ರೀ, ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂ ರೀ, ಇವತ್ತು 2 ದಿನಗಳು. ಮಗ ಸಮರ್ಥ್ಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಯುಗಾದಿ, ರಂಜಾನ್ ಹಬ್ಬ ಕೂಡಿ ಬಂದಿದ್ದು ಒಳ್ಳೆ ಮುಹೂರ್ತ. ಹಿಂದೆಯೂ ಅಪ್ಪಾಜಿ ಬಿ ಫಾರ್ಮ್ ಇಲ್ಲದೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜನರ ಬೆಂಬಲ ಇದೆ, ಬಿ ಫಾರ್ಮ್ ಸಿಗೋ ನಿರೀಕ್ಷೆ ಇದೆ. ಸೋಮವಾರ ಮತ್ತೊಮ್ಮೆ ಸಮರ್ಥ ನಾಮಪತ್ರವನ್ನ ಸಲ್ಲಿಸುತ್ತಾರೆ. ಯುಗಾದಿ ಹಬ್ಬದ ದಿನ ಹೊಸ ಚಿಗುರು ಬರ್ತಿದೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ರು. ಈಗಾಗಲೇ ಸಮರ್ಥ ಹೇಳ್ದಂಗೆ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡೂ ಕೂಡಿ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ದರಿಂದ 1 ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇದೆ. ಅವ್ರದ್ದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವೆಲ್ಲೇ ನೋಡಿದರೂ ಕೂಡ ನಮ್ಮ ಎನ್ವೈರ್ನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋವಂಥ ಯುದ್ಧದ ಬಗ್ಗೆ ಗೊತ್ತಿದೆ ನಿಮಗೆ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.